ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಒಂದೊಂದೇ ವಿಷಯಗಳು ಹೊರಬೀಳ್ತಾ ಇದೆ. ಜಮೀನು ವಿಚಾರವಾಗಿ ನಡೆದ ಘಟನೆಯ ವಿಡಿಯೋ ಒಂದು ವೈರಲ್ ಆಗಿದೆ. ಇದಕ್ಕೆ ಬೈರತಿ ಬಸವರಾಜ್ ಕುಮ್ಮಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಜಗದೀಶ್ ಅಲಿಯಾಸ್ ಜಗ್ಗನ ಹಿಸ್ಟ್ರಿ ಕೂಡ ಬಯಲಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ನ ಮತ್ತೊಂದು ರೌಡಿಸಂ ದೃಶ್ಯ. ಹುಡುಗರ ಜೊತೆಗೆ ಹೋಗಿ ಧ್ವಂಸ ಮಾಡಿದ್ದ ಬಿಕ್ಲು ಶಿವ. ಬಿಕ್ಲಾ 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 ಮರ್ಡರ್ ಆಗಿರುವ ಈ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಶಿವನ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ವಿಷಯ ಹೊರಬೀಳ್ತಾ ಇದೆ. ಇಷ್ಟಕ್ಕೂ ಜಗದೀಶ್ ಅಲಿಯಾಸ್ ಜಗ್ಗ ಮತ್ತು ಬಿಕ್ಲನ ಮಧ್ಯೆ ಗಲಾಟೆ ಶುರುವಾಗಿದ್ದೆ ಜಮೀನ್ ಮ್ಯಾಟರ್ಗೆ. ಕಿತ್ತಗನೂರು ಜಮೀನಿನಲ್ಲಿ ಬಿಕ್ಲು ಶಿವ ಟೀಮ್ ಕಾಂಪೌಂಡ್ ಧ್ವಂಸ ಮಾಡಿದ ವಿಡಿಯೋ ಬಹಿರಂಗವಾಗಿದೆ. ಹಾಗಾದ್ರೆ ಇದೇನಿದು ಜಾಗದ ಮ್ಯಾಟರ್? ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಫೆಬ್ರವರಿಯಿಂದ ಜಗ್ಗ ಬಿಕ್ಲು ಶಿವ ನಡುವೆ ವೈಷಮ್ಯ ಶುರುವಾಯಿತು. ಕಿತ್ತಗನೂರು ಜಮೀನು ಕಾಂಪೌಂಡ್ ಧ್ವಂಸ ಬಳಿಕ ವೈಷಮ್ಯ ಜೋರಾಗಿತ್ತು. ರವಿ ಎಂಬಾತ ಕಿತ್ತಗನೂರು ಜಮೀನಿಗೆ ಕಾಂಪೌಂಡ್ ಹಾಕಿಸ್ತಾ ಇದ್ದ. ಆಗ ಬಿಕ್ಲು ಶಿವ ಹುಡುಗರ ಜೊತೆ ಹೋಗಿ ಕಾಂಪೌಂಡ್ ಅನ್ನೇ ಧ್ವಂಸ ಮಾಡಿದ್ದ. ಆಗ ರವಿಯ ಬೆನ್ನಿಗೆ ನಿಂತವನೇ ಜಗದೀಶ್ ಅಲಿಯಾಸ್ ಜಗ್ಗ. ಅಂದಿನಿಂದ ಬಿಕ್ಲು ಶಿವ ಮತ್ತು ಜಗದೀಶ್ ಮಧ್ಯೆ ದ್ವೇಷ ಶುರುವಾಯಿತು. ಜಗದೀಶ್ ಮತ್ತು ಬಂಧಿತ ಕಿರಣ್ ಬಿಕ್ಲು ಶಿವಾಗೆ ಬೆದರಿಕೆ ಹಾಕ್ತಾ ಇದ್ರು. ಜಗದೀಶ್ಗೆ ಶಾಸಕ ಬೈರತಿ ಬಸವರಾಜ್ ಅವರ ಬೆಂಬಲ ಕೂಡ ಇತ್ತು. ಬಿಕ್ಲು ಫೆಬ್ರವರಿ 18ರಂದು ಅಂದಿನ ಕಮಿಷನರ್ ದಯಾನಂದ್ ಅವರಿಗೆ ತನಗೆ ಜೀವ ಬೆದರಿಕೆ ಇದೆ ಅಂತ ದೂರು ಕೊಡ್ತಾನೆ. ಈ ಸಂಬಂಧ ಫೆಬ್ರವರಿ 21ರಂದು ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಹೀಗಾಗಿ ಜಗದೀಶ್ ಎಫ್ಐಆರ್ಗೆ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದ. ಅತ್ತ ರಾಮಮೂರ್ತಿನಗರ ಪೊಲೀಸ್ ಠಾಣೆಗೂ ಬಿಕ್ಲು ದೂರು ಕೊಟ್ಟಿದ್ದ. ಆದರೆ ರಾಮಮೂರ್ತಿನಗರ ಪೊಲೀಸರು ಎನ್ಸಿಆರ್ ದಾಖಲಿಸಿ ನಿರ್ಲಕ್ಷ್ಯ ವಹಿಸಿದ್ರು. ಇಷ್ಟಕ್ಕೂ ಈ ಕಿತ್ತಗನೂರು ಜಮೀನಿಗೆ 3 ಮಾಲೀಕರು ಇದ್ರು ಎನ್ನುವುದು ತನಿಖೆ ವೇಳೆ ಬಯಲಾಗಿದೆ. ಬಿಕ್ಲು ಶಿವ ನದಾಫ್ ಎಂಬಾತನಿಂದ ಜಮೀನು ಅಗ್ರಿಮೆಂಟ್ ಮಾಡಿಸ್ಕೊಳ್ತಾನೆ. ಅತ್ತ ರವಿ ಮತ್ತೋರ್ವ ಮಾಲೀಕನ ಬಳಿ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದ. ರವಿಗೆ ಕಿರಣ್ ಮತ್ತು ಜಗ್ಗ ಅಲಿಯಾಸ್ ಜಗದೀಶ್ನ ಬೆಂಬಲ ಇತ್ತು. ಈ ಜಮೀನು ವಿಚಾರವಾಗಿಯೇ ಗೆಳೆಯರ ಮಧ್ಯೆ ದ್ವೇಷ ಶುರುವಾಯಿತು. ಅದೇ ವಿಚಾರವಾಗಿ ಕೊನೆಗೆ ಬಿಕ್ಲು ಶಿವನ ಹೆಣ ಬೆದ್ದಿದೆ. ಬ್ಯೂರೋ ರಿಪೋರ್ಟ್, TV9.